ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. What is this Kanta? What is this? I don't like it. I don't like it. ಏನಿದು ಡಿಯರ್, ನಾನು ನೀನು ಮ್ಯಾರೇಜ್ ಆಗಿ 9 years ಆಗೋಯ್ತು. ಆದ್ರೆ ನಿನ್ ಕೆನ್ನೆಗೆ ಒಂದೇ ಒಂದ್ ಏಟ್ ಹೊಡೆದಿಲ್ಲ ನಾನು. ಆದ್ರೆ ಸ್ಕ್ರೀನ್ ಮೇಲೆ ಹುಡುಗಿರ ಪರ ಹೆಂಗಸರ ಪರ ಉದ್ದುದ್ದ ಡೈಲಾಗ್ ಹೊಡೆದು ಲವ್ ಫೈಟಿಂಗ್ ಅಂತ ಇದ್ದ ಈ ಆಲ್ರೆಡಿ ಚಾಲೆಂಜಿಂಗ್ ಸ್ಟಾರ್ ಹೀರೋ ದರ್ಶನ್ ಲವ್ ಮಾಡಿ ಮ್ಯಾರೇಜ್ ಆಗಿರೋ ಹೆಂಡತಿ ಮುಖಕ್ಕೆ ಪಂಚ್ ಕೊಟ್ಟು ರಿಯಲ್ ಲೈಫ್ ನಲ್ಲಿ ವಿಲನ್ ಆಗ್ಬಿಟ್ನಲ್ಲ ಕಾಂತ, ವಿಲನ್ ಆಗ್ಬಿಟ್ಟ. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಆಕ್ಟ್ ಮಾಡಿರೋ ಪಿಕ್ಚರ್ ಗಳಲ್ಲಿ ಅನ್ಯಾಯದ ವಿರುದ್ಧ ಫೈಟ್ ಮಾಡಿ ನ್ಯಾಯದ ಪರವಾಗಿ ಇರೋ ಈ ಚಾಲೆಂಜಿಂಗ್ ಹೀರೋ ಪಾಪ ಅವನನ್ನೇ ನಂಬ್ಕೊಂಡಿರೋ ಅವನ ಹೆಂಡತಿಗೆ ಹರಾಸ್ಮೆಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕೋರ್ಟ್ ಗೆಸ್ಟ್ ಆಗ್ಬಿಟ್ನಲ್ಲ ಡಿಯರ್. ನಮ್ ಚಾಲೆಂಜಿಂಗ್ ಗೆಸ್ಟ್ ಆಗ್ಬಿಟ್ಟ. ನಮ್ ಮಹಿಳಾ ಸಂಘದ ಹೆಣ್ಮಕ್ಳು ಮಂಗಳಾರತಿ ಮಾಡದೆ ಸುಮ್ನೆ ಬಿಟ್ಟಾರ ಈ ಚಾಲೆಂಜಿಂಗ್ ಸ್ಟಾರ್ ನ? ಹೇಳು ನೋಡೋಣ. ಅದೆಲ್ಲ ಹೋಗ್ಲಿ, ಈ ನಮ್ಮ ಚಾಲೆಂಜಿಂಗ್ ಇನ್ನೂ ರಿಲೀಸ್ ಆಗದ ಸಾರಥಿ ಸಿನಿಮಾದಲ್ಲಿ ಎಂತೆಂಥ ಡೈಲಾಗ್ ಹೊಡೆದಿದ್ದಾನೆ ಗೊತ್ತಾ? ಕೇಳಲಿ ಆ ಡೈಲಾಗ್ ಹೇಗಿದೆ ಅಂತ. ಚಂದ್ರ, ನಿನ್ ಕನ್ಸಕ್ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ ರಂಗ ಸಾಲ ಕೇಳಿದ್ರೆ ಕೊಡ್ಬೇಡ, ನಾನು ಮಾಸ್ ಹೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗೆ ಹಚ್ಕೋಬೇಡ, ಯಾಕೆ ಅಂದರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ. ವಾಟ್ ಬ್ರದರ್, ಫಿಲಂ ನಲ್ಲಿ ಇಂಥ ಒದ್ದುದ ಡೈಲಾಗ್ ಹೊಡೆಯೋ ನೀನು ಇವಾಗ ನನ್ನ ಸಿಸ್ಟರ್ ವಿಜಯಲಕ್ಷ್ಮಿ ಕಿವಿಗೆ ಬರೋಬ್ಬರಿ 4 ಸ್ಟಿಚ್ ಬೀಳೋ ಹಾಗೆ ಪಂಚ್ ಮಾಡಿದ್ಯಲ್ಲ. ಇದನ್ನೇನಾದ್ರೂ ನೀನು ಕರಿಯ ಮೆಜೆಸ್ಟಿಕ್ ದಾಸ ಕಲಾಸಿ ಪಾಳ್ಯ ಫಿಲಂ ಫೈಟಿಂಗ್ ಶೂಟ್ ಅನ್ಕೊಂಡಿದ್ಯಾ ನೀನು? ಏನ್ ಕತೆ ನಿಂದ? ಏಯ್ ಹೋಗ್ಲಿ ಬಿಡು ಡಿಯರ್. ಕ್ಯಾಮ್ರಾ ಮುಂದೆ ಡೈಲಾಗ್ ನ ಕಂಠ ಪಾಠ ಮಾಡ್ಕೊಂಡು ಆಕ್ಟ್ ಮಾಡಿರೋ ದರ್ಶನ್ಗೆ ರಿಯಲ್ ಲೈಫ್ ಫೀಲಿಂಗ್ಸ್ ಎಲ್ಲಿಂದ ಬರ್ಬೇಕು, ಎಲ್ಲಿ ಅರ್ಥವಾಗ್ಬೇಕು ಹೇಳು ನೋಡೋಣ. ಪಾಪ ದರ್ಶನ ಮಾಡಿದ್ದ ಈ ಘನ ಕಾರ್ಯಕ್ಕೆ ಇವನ್ ಆಕ್ಟಿಂಗ್ ನೋಡಿ ಪೂಜೆ ಮಾಡ್ತಾ ಇದ್ದ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಇವಾಗ ಕಸ್ಪರ್ಕೆ ಇಟ್ಕೊಂಡು ಅವನ್ ಫೋಟೋಗೆ ಮಂಗಳಾರತಿ ಮಾಡ್ತಾ ಇದಾರಂತೆ. ಬೇಕಿತ್ತಾ ಇದಲ್ಲ ಈ ಚಾಲೆಂಜಿಂಗ್ ಹೀರೋಗೆ? ಹೇಳು ನೋಡೋಣ. ಐ ಡೋಂಟ್ ಲೈಕ್ ಇಟ್. ಐ ನೆವರ್ ಆಕ್ಸೆಪ್ಟ್ ಇಟ್. ಈ ಸಿನಿಮಾದಲ್ಲಿ ಪೋಸ್ ಕೊಡ್ತಾ ಇರೋ ಈ ಹೀರೋಗಳಿಗೆ ಪಾಪ ಇವರನ್ನ ಎಲ್ಲಾ ಜನರು ತುಂಬಾ ಒಳ್ಳೆಯವರು ಅನ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ. ಕುಂತಲ್ಲೇ ನಿಂತಲ್ಲೇ ಅವ್ರನ್ನೇ ನೆನಪಿಸ್ಕೊಂಡು ಅವ್ರ ಬಗ್ಗೆನೆ ಮಾತನಾಡ್ತಾ ಇರ್ತಾರೆ. ಅವರ ಫಿಲಂ ಬಂದ ತಕ್ಷಣ ಹೀರೋ ಬರೋ ಕೆಲಸ ಬಿಟ್ಟು ಸಾಲ ಮಾಡಿ ದುಡ್ಡು ಖರ್ಚು ಮಾಡಿ ಸಿನಿಮಾ ನೋಡ್ತಾರೆ. ಆದ್ರೆ ಈ ಬಣ್ಣದ ಲೋಕದ ಹೀರೋಗಳು ರಿಯಲ್ ಲೈಫ್ ನಲ್ಲಿ ಹಿಂಗೆಲ್ಲ ಎಡವಟ್ ಮಾಡ್ಕೊಂಡ್ ಬಿಟ್ರೆ ಪಾಪ ನಮ್ಮ ಪೀಪಲ್ ಏನ್ ಮಾಡ್ಬೇಕು, ಅಭಿಮಾನಿಗಳು ಏನ್ ಅನ್ಕೋಬೇಕು? ತುಂಬಾ ನೋವಾಗುತ್ತೆ ಅವ್ರಿಗೆ. ಅದೆಲ್ಲ ಇರ್ಲಿ, ಕೈ ಹಿಡಿದ ಧರ್ಮ ಪತ್ನಿ ವಿಜಯಲಕ್ಷ್ಮಿಗೆ ನರಕ ದರ್ಶನ ಮಾಡಿಸಿದ ಈ ವೀರಾಧಿ ವೀರನನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾ ಇದ್ದಂಗೆನೆ ಈ ಕಡೆ ಅವನ ಕೆಲವು ಫ್ಯಾನ್ಸ್ ಗಳು ನಮ್ಮ ಚಾಲೆಂಜಿಂಗ್ ಸ್ಟಾರ್ ನ ಬಿಟ್ಬಿಡಿ ಅಂತ ಉದ್ಯೋಗ ಇಲ್ದವ್ರು ಮಾಡ್ತಾರಲ್ಲ, ನಾವೇನ್ ಅನ್ಕೋಬೇಕು ಇವರ ಬುದ್ಧಿಗೆ? ಏಯ್ ವಾಟ್ ಇಯರ್, ನೀನೇ ಹೇಳು. ನಮ್ಮ ಪೀಪಲ್ ರೆಡ್ಡಿ ಗಣಿ ತಿಂದ್ರು ಸ್ಟ್ರೈಕ್ ಮಾಡ್ತಾರೆ, ಜೈಲಿಗೆ ಹೋದ್ರು ಸ್ಟ್ರೈಕ್ ಮಾಡ್ತಾರೆ, ಕೋಮ್ಸ್ಗೆ ಜಾಮೀನ್ ಸಿಕ್ಕರು ಜೈ ಅಂತಾರೆ, ರೆಡ್ಡಿಗೆ ಬಿಡುಗಡೆ ಆಗ್ಲಿ ಅಂತ ಪೂಜೆ ಮಾಡ್ತಾರೆ. ಒಳ್ಳೇದೋ ಕೆಟ್ಟದೋ ಒಟ್ನಲ್ಲಿ ನಮ್ ಪೀಪಲ್ ರೋಡಿಗೆ ಇಳಿಬೇಕು, ಸ್ಟ್ರೈಕ್ ಮಾಡಬೇಕು, ಕಿತ್ತೋಗಿರೋ ಟೈರ್ ನ ಸುಡಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಎದುರಿಗೆ ಬಂದ ಬಸ್ಗೆ ಕಲ್ ಹೊಡೆದು ಕೇಕೆ ಹಾಕಿ ನಗಬೇಕು. ಟೋಟಲಿ ನಮ್ ಕಂಟ್ರಿಗೆ ಈ ಸ್ಟ್ರೈಕ್ ಅನ್ನೋದೇ ಒಂದು ಬಿಗ್ ಖಯಾಲಿ ಆಗ್ಬಿಟ್ಟಿದೆ. ನಾನ್ ಸೆನ್ಸ್. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್ ಕಾಂತ. ಐ ಡೋಂಟ್ ಲೈಕ್ ಇಟ್. ಇದೆಲ್ಲ ಪುರಾಣ ಇರ್ಲಿ ಬಾಡಿಯರ್. ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ UR ಅನಂತಮೂರ್ತಿ ಹೈದರಾಬಾದ್ ನ ಚಂಚಲ್ಗೂಡ ಜೈಲ್ನಲ್ಲಿ ಮುದ್ದೆ ಮುರಿತಾ ಇರೋ ನಮ್ಮ ರೆಡ್ಡಿ ಸಾಹೇಬ್ರ ಬಗ್ಗೆ ಅದೇನೋ ಗಾಡ್ ಹತ್ರ ಬೇಡ್ಕೊಂಡಿದಾರಂತೆ. ಏನಂತ ಕೇಳ್ಕೊಂಬರೋಣ. ನಮಗೂ ಒಂದಿಷ್ಟು ಹೇಳಿ ಗುರುಗಳೇ, ನಾವು ಕೇಳಿ ಖುಷಿ ಪಡ್ತೀವಿ. ಅವರು ಜೈಲಿನಲ್ಲಿದ್ದು ಆರೋಗ್ಯವಂತರಾಗಿದ್ದು ಜೈಲಿನ ಶಿಕ್ಷೆಯನ್ನು ಅನುಭವಿಸಬೇಕು. ಆರೋಗ್ಯವಂತರ ಇಲ್ಲದೆ ಇದ್ರೆ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತಾರೆ. ಅದರಿಂದ ಆರೋಗ್ಯವನ್ನು ಯಾರೋ ದೇವರು ಆರೋಗ್ಯ ಕಾಪಾಡಲಿರ್ತಾರಲ್ಲ, ನಾನು ಜನಾರ್ದನ್ ರೆಡ್ಡಿ ಮತ್ತು ಉಳಿದ ರೆಡ್ಡಿ ಸಹೋದರರ ಆರೋಗ್ಯವನ್ನು ದೇವರು ಕಾಪಾಡಲಿ ಮತ್ತು ಜೈಲಿನಲ್ಲಿ ಅವರಿಗೆ ಇರಲಿ. ಕೇಳದ್ಯಾ ಕಾಂತ, ನಮ್ಮ ಗುರುಗಳು ಗಾಡಲ್ಲಿ ಸಖತ್ತಾಗಿ ಬೇಡ್ಕೊಂಡಿದ್ದಾರೆ. ಓಕೆ ಗುರುಗಳೇ, ಬಾಯ್ ಬಾಯ್, ಮತ್ತೆ ಸಿಗ್ತೀನಿ ನಿಮಗೆ. ನಡಿ ಕಾಂತ, ಇವತ್ತಿಗೆ ಇಷ್ಟು ಸಾಕು. ನನ್ನ ಓಲ್ಡ್ ಮಾಡೆಲ್ ಹೀರೋ ಮೆಜೆಸ್ಟಿಕ್ ಲೂನಾನ ಈಚೆ ತೆಗಿತೀನಿ. ಸುಮ್ನೆ ಒಂದ್ ರೌಂಡ್ ತುಮಕೂರು ಸುತ್ತಾಡ್ಕೊಂಡು ಗೋಕುಲ ಎಕ್ಸ್ಟೆನ್ಷನ್ ಅಲ್ಲಿ ಬೈಟು ಬಾದಾಮಿ ಹಾಲ್ ಕುಡ್ಕೊಂಬರೋಣ. ನಡಿ ಕಾಂತ, ನಡಿ.